ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತಿದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ. ಹಾಗಾಗಿ ತೋರಿಸ್ತೀನಿ. ಎರಡೂ ಬ್ಲೌಸು ಒಬ್ರದೇ ಕಸ್ಟಮರ್ದು. ಒಂದು ಬೋಟ್ ನೆಕ್ಕಲ್ಲಿ ವರ್ಕ್ ಮಾಡಿದ್ದೀನಿ, ಒಂದು ನಾರ್ಮಲ್ ನೆಕ್ಕಲ್ಲಿ ವರ್ಕ್ನ ಮಾಡಿದ್ದೀನಿ. ತುಂಬ ಜನ ಡಿಸೈನ್ ಬ್ಲೌಸ್ಗಳೆಲ್ಲ ಯಾವ ರೀತಿ ಕಟ್ ಮಾಡ್ತೀರಾ ನೀವು ಅಂತ ಕೇಳ್ತಿದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನನಗೆ ಗೊತ್ತಿರೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸ್ತೀನಿ, ಇನ್ನೊಂದು ಬ್ಲೌಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಮಾಡಿ ತೋರಿಸ್ತೀನಿ. ನಿಮಗೆ ಅರ್ಥ ಆಗೋ ರೀತಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ ಯಾರೆಲ್ಲ ಕಲ್ತ್ಕೋಬೇಕು ಅಂತಿದ್ದೀರಾ, ಯಾರೆಲ್ಲ ಸ್ವಲ್ಪ ಟೈಲರಿಂಗ್ ಕಲ್ತಿದ್ದೀರಾ, ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಾನು ಯಾವ ಬ್ಲೌಸ್ನ ಕಟ್ ಮಾಡ್ತಿದ್ದೀನಿ ಆ ಬ್ಲೌಸ್ ಪೀಸಿಗೆ ಲೈನಿಂಗ್ನ ತೊಗೊಂಡಿದ್ದೀನಿ. ಮೊದಲಿಗೆ ಇವಾಗ ಒಂದು ಬ್ಲೌಸ್ನ ತೋರಿಸ್ತೀನಿ, ನಾರ್ಮಲ್ ಬ್ಲೌಸ್ ಕಟಿಂಗ್ನ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ಲೈನಿಂಗ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋತಿದ್ದೀನಿ. ಯಾವಾಗಲೂ ಕೂಡ ನಾನು ಮೊದಲಿಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೋತೀನಿ. ನೋಡಿ, ಇವಾಗ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದ್ಸಲ ಎಷ್ಟೆಷ್ಟಿದೆ ಅಂತ ಬೇಕಾದ್ರೆ ನಿಮಗೆ ಹೇಳ್ಬಿಡ್ತೀನಿ. ತುಂಬ ಜನ ಕೇಳ್ತಿರ್ತೀರ ಯಾವ ಸೈಜೊಂದು ಕಟಿಂಗ್ ಇದು, ಎಷ್ಟಿದೆ, ಬಿಡ್ತೆ ಎಷ್ಟಿದೆ, ಲೆಂತ್ ಎಷ್ಟಿದೆ ಅಂತೆಲ್ಲ. ಆದಷ್ಟು ನಾನು ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಬ್ಲೌಸ್ನ ತೊಗೊಂಡ್ಬಿಡ್ತೀನಿ. ಟೇಪಲ್ಲಿ ಅಳತೆ ಮಾಡೋದು ಕಡಿಮೆ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ ಆದಷ್ಟು ಬ್ಲೌಸ್ನ ಇಟ್ಕೊಂಡೇ ಕಟಿಂಗ್ ಮಾಡ್ತೀನಿ. ಮೆಜರ್ಮೆಂಟು ಹೇಳೋದಿಲ್ಲ ಯಾವುದೇ ವಿಡಿಯೋದಲ್ಲಿ. ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಮಾತ್ರ ನಾನು ಇಷ್ಟಿಷ್ಟು ಲೆಂತು ಬಿಡ್ತು ಇದೆ ಅಂತ ಹೇಳ್ತೀನಿ. ಇಲ್ಲಾಂದರೆ ಆದಷ್ಟು ಬ್ಲೌಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಟೇಪಲ್ಲಿ ಅಳತೆನ ಮಾಡ್ಕೊಳ್ಳೋದು ಕಡಿಮೆನೇ ಅಂತ ಹೇಳ್ಬೋದು. ನೋಡಿ, ಮೊದಲಿಗೆ ಈ ರೀತಿ ಉಕ್ಸ್ಪಟ್ಟಿಯಿಂದ ಹಿಡಿದು ಈ ರೀತಿ ಇಟ್ಕೊಂಡು ಹೇಳ್ತಿದ್ದೀನಿ. ನೋಡಿ, 7.75 ಇದೆ ಬಿಡ್ತು, 7.75 ಇದೆ. ತೋಳಿನ ಉದ್ದ ಎಷ್ಟಿದೆ ನೋಡಿ, ತೋಳಿನ ಉದ್ದ ಬಂದು 9.5 ಇದೆ. ಬಿಡ್ತು 7.75 ಇದೆ. ತೋಳಿನ ಉದ್ದ 9.5 ಇದೆ. ಬೆನ್ನಿನ ಉದ್ದ ತೋರಿಸ್ತೀನಿ ಇವಾಗ ಎಷ್ಟಿದೆ ಅಂತ. ತುಂಬ ಜನ ಕೇಳ್ತಿರ್ತಿರಲ್ಲ, ಅದಕ್ಕೆ ಇಷ್ಟು ಇಂಚಿಂದು ಅಂತ ಮೊದಲೇ ಹೇಳ್ಬಿಟ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗಲ್ಲ. ನೋಡಿ, 14 ಇಂಚಿದೆ. ಬೆನ್ನಿನ ಉದ್ದ 14 ಇಂಚಿದೆ. ಇವಾಗ ಈ ಮೆಜರ್ಮೆಂಟ್ ಬ್ಲೌಸ್ನ ನಾನು ಅದು ವರ್ಕ್ ಮಾಡಿರುವಂಥದ್ದು ಕಂಪ್ಯೂಟರ್ ಮಿಷಿನಲ್ಲಿ ನಾನೇ ವರ್ಕ್ ಮಾಡಿದ್ದೀನಿ. ತುಂಬ ಜನ ವರ್ಕ್ ಮಾಡಿರೋ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋತೀರಾ ಅಂತ ಕೇಳ್ತಿರ್ತೀರಾ. ಅದಕ್ಕೋಸ್ಕರ ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೊಂಡಿದ್ದೀನಿ. ಅರ್ಧ ಇಂಚು ಮೊದಲಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಬ್ಲೌಸಲ್ಲಿ ಎಷ್ಟಿದೆ ಲೆಂತು ಅಷ್ಟನ್ನು ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಟೇಪಲ್ಲಿ ಕೂಡ ಅಳತೆ ಮಾಡ್ಕೊಳ್ಳಿ, ಇಲ್ಲ ಬ್ಲೌಸ್ನೇ ಬೇಕಾದ್ರೆ ಇಟ್ಕೊಂಡು ಈ ರೀತಿ ಅಳತೆನ ಮಾಡಿಕೊಂಡು ಇವಾಗ ಎಕ್ಸ್ಟ್ರಾ ಒಂದು 1/2 ಇಂಚು ಹೊಲಿಗೆಗೆ ಒಂದು ಗೆರೆನ ಹಾಕ್ಕೊಂಡಿದ್ದೀನಿ. ಎಷ್ಟಿದೆ ಅಷ್ಟಕ್ಕೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಕೂಡ ನೆಕ್ ಬಿಡ್ತು ಡೀಪ್ದು ವಿಡ್ತು ನಾನು ಯಾವಾಗಲೂ 2.5 ಇಟ್ಕೊತೀನಿ. 2.5ನೇ ಇಟ್ಕೊಂಡಿದ್ದೀನಿ ಇವಾಗಲೂ ಕೂಡ. ಇವಾಗ ನೋಡಿ, ಇವಾಗ ಬ್ಲೌಸ್ ಆಗಿರೋದ್ರಿಂದ ಬ್ಲೌಸಲ್ಲಿ ಎಷ್ಟಿದೆ ಶೋಲ್ಡರು ಅಷ್ಟನ್ನೇ ಇಟ್ಕೊತಿದ್ದೀನಿ. ಎರಡೂ ಸೈಡು ಒಂದು 1/4 ಇಂಚು ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ. ನೋಡಿ, ಎರಡೂ ಸೈಡು ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಟು ಶೋಲ್ಡರ್ ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸುತ್ತಳತೆನ ಎಷ್ಟಿದೆ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ. ನೋಡಿ, ಸುತ್ತಳತೆ ಬಂದು 7.75 ಇದೆ. ಅಷ್ಟಕ್ಕೆ ನೀಟಾಗಿ ಇಟ್ಕೋತೀನಿ. ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡಿಕೊಂಡು ಟೇಪಲ್ಲಿ ನಾವು ಅಳತೆನ ಮಾಡಿಕೊಂಡು ಮಾರ್ಕ್ನ ಮಾಡಬೇಕಾಗುತ್ತೆ. ಕಟ್ಟಿಂಗ್ ಮಾಡಬೇಕಾದ್ರೆ ತಪ್ಪಾರೆ ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಸ್ಟಿಚಿಂಗ್ ಮಾಡಬೇಕಾದ್ರೆ ತಪ್ಪಾರೆ ಬೇಕಾದ್ರೆ ನಾವು ಹೊಲಿಗೆನ ಬಿಚ್ಚು ಸರಿ ಮಾಡ್ಕೋಬೋದು. ನೋಡಿ, ಇವಾಗ 1-2 ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಗೆರೆನ ಹಾಕೋತೀನಿ. ನೀಟಾಗಿ ಒಂದು ಗೆರೆನ ಹಾಕ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ. ನಾನು ಯಾವಾಗಲೂ ಕೂಡ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ. ಆದಷ್ಟು ನನಗೆ ಬರುವಂಥ ಕಸ್ಟಮರೆಲ್ಲ ಜಾಸ್ತಿ ಕೂಳೆ ಇರಲಿ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ. ಮೇಲೆ ಕೆಳಗೆಲ್ಲ ಕರೆಕ್ಟಾಗಿದೆಯಾ, ಯಾಕೆಂದರೆ ನಾವು ಗೆರೆ ಹಾಕಬೇಕಾದ್ರೆ ಅಡ್ಡ ಸ್ವಲ್ಪ ಆ ಕಡೆ ಈ ಕಡೆ ಹಾಕುವಂಥ ಚಾನ್ಸ್ ಇರುತ್ತೆ. ಇವಾಗ ನೋಡಿ, ಸೈಡ್ನ ಏನು ನಾವು ಸೈಡ್ ಹಿಡ್ದಿದ್ದೀವಿ ಆ ಸೈಡ್ನ ತೊಗೊಂಡು 1/2 ಇಂಚ್ ಏನು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ಇಟ್ಕೋತೀನಿ. 1/2 ಇಂಚು ಏನು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟು ಇಟ್ಕೊಂಡು ಕಂಕ್ಲು ಪಾಯಿಂಟ್ನ ಮಾಡ್ಕೋತೀನಿ. ಇವಾಗ ಆರ್ಮೋಲ್ ಡೌನಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಂಕ್ಲಿಗೆ ಪಾಯಿಂಟ್ನ ಮಾಡಿಕೊಂಡು ಇವಾಗ ಈ ರೀತಿ ಒಂದು ಮೂಲೆ ಶೇಪ್ನ ಕೊಟ್ಕೋತೀನಿ ನೀಟಾಗಿ. ಈ ರೀತಿ ಮೇಲ್ಗಡೆ ನಾನು ಶೋಲ್ಡರಿಂದ ಏನು ಕೊಟ್ಟಿದ್ದೀನಿ ಅಲ್ಲಿಂದ ಮತ್ತು ಕೆಳಗಡೆ ಕಂಕ್ಲು ಪಾಯಿಂಟ್ ಮಾಡ್ಕೊಂಡಲ್ಲ ಅಲ್ಲಿಂದ ಈ ರೀತಿ ನೋಡಿ ಇದನ್ನು ಒಂದು ಸಲ ಚೆಕ್ ಮಾಡ್ಕೋತೀನಿ. ಇದನ್ನು ಕೂಡ ಕೆಲವೊಂದು ಸಲ ಆ ಕಡೆ ಈ ಕಡೆ ಆಗಿರುತ್ತೆ. ಹಾಗಾಗಿ ಎರಡೂ ಸೈಡು ಚೆಕ್ ಮಾಡ್ಕೋತಿದ್ದೀನಿ ಒಂದು ಸಲ ಕರೆಕ್ಟಾಗಿದೆಯಾ ಅಂತ. ಈಗ ಈ ರೀತಿ ಚೆಕ್ ಮಾಡಿಕೊಂಡೆ. ಸ್ವಲ್ಪ ಗೆರೆ ಆ ಕಡೆ ಈ ಕಡೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ರೀತಿ ನೀಟಾಗಿ ಒಂದು ಗೆರೆನ ಹಾಕ್ಕೊಂಡು ಇವಾಗ ಒಂದು ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ. ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಬ್ಲೌಸಲ್ಲಿ ಕೂಡ ಚೆಕ್ ಮಾಡ್ಕೋತೀನಿ. ನೋಡಿ, ಕಂಕಳಿನ ಸುತ್ತಳತೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತೀರಾ, ಒಬ್ಬೊಬ್ಬರು ಹೇಳುವಂಥ ರೀತಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾನು ಹೇಳೋದನ್ನು ಆದಷ್ಟು ಬಿಡಿಸಿ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗೋಷ್ಟು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇವಾಗ ಇದು ಸುತ್ತಳತೆ ಬಂದು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ಇವಾಗ ಇದನ್ನು ಈ ರೀತಿ ಒಂದು ಶೇಪ್ನ ಕೊಟ್ಕೊಟ್ಟಿದ್ದೀನಿ. ಆರ್ಮೋಲ್ ಶೇಪ್ನ ಕೊಟ್ಕೊಂಡು ಎಷ್ಟಿದೆ ಅಷ್ಟೇ ಕರೆಕ್ಟಾಗಿದೆ. ನೋಡಿ, ಬ್ಲೌಸಲ್ಲಿ ಎಷ್ಟಿದೆ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕಾಗತ್ತೆ. ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಟೇಪ್ನು ಕೂಡ ನೀಟಾಗಿ ತಿರುಗಿಸ್ಕೋಬೇಕಾಗತ್ತೆ. ನಾವು ಈ ರೀತಿಯಾಗಿ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿ, 7 ಇದೆ. ಅರ್ಧ ಇಂಚ್ ಏನು ಮೇಲ್ಗಡೆ ಬಿಟ್ಟಿದ್ದೀನಿ ಅದನ್ನೇ ಬಿಟ್ಟು ನೀಟಾಗಿ 7 ಇಂಚ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತಿದ್ದೀನಿ. ನೋಡಿ, ಕರೆಕ್ಟಾಗಿ 7 ಇಂಚೇ ಇದೆ.
ಇವಾಗ ನೀಟಾಗಿ ಕರೆಕ್ಟಾಗಿ ಇರೋದ್ರಿಂದ ನಾನು ಆವಾಗಲೇ ಹೇಳ್ದಾಗೆ ಬೋಟ್ ನೆಕ್ಕು ಮತ್ತು ಡಿಸೈನ್ ಬ್ಲೌಸು ಯಾವುದೇ ರೀತಿ ನೆಕ್ನ ನಾನು ಡಿಸೈನ್ ಮಾಡ್ತೀನಿ ಕ್ಯಾನ್ವಾಸ್ ಕೊಟ್ಟು ಅನ್ನೋಗಿದ್ರೆ ನೆಕ್ನ ಕಟ್ ಮಾಡ್ಕೊಳ್ಳಲ್ಲ. ಇವಾಗ ಏನು ಕಟ್ ಮಾಡ್ತಿದ್ದೀನಿ ಸೇಮ್ ಅದೇ ರೀತಿಯಾಗಿ ಕಟ್ ಮಾಡ್ಕೋತೀನಿ. ಡಿಸೈನ್ ಬ್ಲೌಸ್ ಆದರೂ ಅಷ್ಟೇ, ವರ್ಕ್ ಬ್ಲೌಸ್ ಆದ್ರೂ ಅಷ್ಟೇ. ತುಂಬ ಜನ ಕೇಳ್ತಿರ್ತೀರಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಡಿಸೈನ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ತೀರಾ, ಈ ಡಿಸೈನ್ ಬ್ಲೌಸ್ ಯಾವ ರೀತಿ ಕಟ್ಟಿಂಗ್ ಮಾಡ್ತೀರಾ ಅಂತ ಕೇಳ್ತಿರ್ತೀರಾ. ನಾರ್ಮಲ್ ನೆಕ್ಕಲ್ಲಿ ಡಿಸೈನ್ ಮಾಡೋದಿದ್ರೆ ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ. ಬೋಟ್ ನೆಕ್ಕಲ್ಲಿ ಡಿಸೈನ್ ಮಾಡೋದಿದ್ರೆ ಬೋಟ್ ನೆಕ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋತೀನಿ. ನೆಕ್ ಒನ್ ಕಟ್ ಮಾಡಲ್ಲ. ನೆಕ್ನ ನನಗೆ ಯಾವ ರೀತಿ ಶೇಪ್ ಬೇಕು ಆಮೇಲೆ ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡಿಕೊಂಡು ಆ ನೆಕ್ನ ಸ್ಟಿಚ್ ಮಾಡ್ತೀನಿ. ಯಾವುದೇ ರೀತಿ ಡಿಸೈನ್ ಬ್ಲೌಸ್ ಆದರೂ ಅಷ್ಟೇ, ವರ್ಕ್ ಬ್ಲೌಸ್ ಆದರೂ ಅಷ್ಟೇ, ನೆಕ್ ಒನ್ ಕಟ್ ಮಾಡ್ಕೊಳ್ಳೋದು. ನಾರ್ಮಲಾಗಿ ಯಾವ ರೀತಿ ಬ್ಲೌಸ್ನ ಕಟ್ ಮಾಡ್ಕೋತೀನಿ, ಬೋಟ್ ನೆಕ್ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೋತೀನಿ ಆ ರೀತಿ ಕಟ್ ಮಾಡ್ಕೋತೀನಿ. ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋತೀನಿ ಆ ರೀತಿ ಕಟ್ ಮಾಡ್ಕೋತೀನಿ ಅಷ್ಟೇ. ನೆಕ್ ಒನ್ ಮಾತ್ರ ಕಟ್ ಮಾಡಲ್ಲ ಯಾವುದೇ ಡಿಸೈನ್ ಬ್ಲೌಸಿಗಾದ್ರೂ ಅಷ್ಟೇ. ಅದನ್ನು ಕೂಡ ಕೆಲವೊಂದಷ್ಟು ವಿಡಿಯೋನ ಮಾಡಾಕೋ ಪ್ರಯತ್ನ ಮಾಡ್ತೀನಿ. ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬಾ ಕೆಲಸ, ಮುಂದೆ ಸಾಧ್ಯ ಆದರೆ ವಿಡಿಯೋನ ಮಾಡ್ತೀನಿ. ನೋಡಿ ಇವಾಗ ಏನಿದೆ ಬ್ಯಾಕ್ ಪಾರ್ಟ್ನ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಏನು ಇಟ್ಕೊಂಡಿದ್ದೀನಿ ಅದರಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟೆ 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆಗೆ. ಇವಾಗ ಏನಿದೆ ಆರ್ಮೋಲ್ ಎಲ್ಲ ಏನಿದೆ ಅದನ್ನೇ ಕಟ್ ಮಾಡ್ಕೊತೀನಿ ನೀಟಾಗಿ. ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀನಿ ಅದೇ ರೀತಿ ಫ್ರಂಟ್ ಪಾರ್ಟ್ ಆರ್ಮಲ್ನು ಕೂಡ ನೀಟಾಗಿ ಕಟ್ ಮಾಡ್ಕೊತೀನಿ. ಇವಾಗ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಸಮವಾಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ 2 ಇಂಚಿಗೆ ಏನು ಮ್ಯಾಚ್ ಹೊಡ್ಕೊಂಡಿದ್ದೀನಿ ಮತ್ತು ನೆಕ್ಕು ಅಗಲ ಎಷ್ಟು ಮ್ಯಾಚ್ ಹೊಡ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಮ್ಯಾಚ್ ಹೊಡ್ಕೊಂಡು ಸ್ವಲ್ಪ ಏರುಪೇರು ಇರೋದನ್ನೆಲ್ಲ ನೀಟಾಗಿ ಸಮವಾಗಿ ಕಟ್ ಮಾಡ್ಕೊತಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತೀನಿ ನೀಟಾಗಿ. ಅದಕ್ಕಿಂತ ಮುಂಚೆ ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಏನು ಬಿಟ್ಟಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ, 1/2 ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಫ್ರಂಟ್ ಪಾರ್ಟಿಗೂ ಕೂಡ ಮಾರ್ಕ್ನ ಮಾಡ್ಕೋತಿದ್ದೀನಿ. ಅಲ್ಲೇ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅಳತೆ ಬ್ಲೌಸ್ನ ತಗೊಂಡು ನೀಟಾಗಿ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಇದನ್ನು ನಾನು ಕಟ್ಟಿಂಗ್ ಮಾಡಲ್ಲ, ಫ್ರಂಟ್ ಡೀಪ್ನ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ. ಆದರೂ ಕೂಡ ವರ್ಕ್ ಮಾಡಿರುವಂಥ ಡೀಪು ಅಲ್ಲಿಗೆ ಕರೆಕ್ಟಾಗಿ ಬಂದು ಕೂರುತ್ತಾ ಅನ್ನೋದಕ್ಕೋಸ್ಕರ ಅಷ್ಟೇ ಲೆಂತ್ ಇದೆಯಾ ವಿಡ್ತ್ ಇದೆಯಾ ಅಂತ ನಾವು ನೋಡ್ಕೋಬೇಕಲ್ಲ ಸ್ಟಿಚ್ ಮಾಡಬೇಕಾದ್ರೆ. ಹಾಗಾಗಿ ಈ ರೀತಿ ನೋಡ್ಕೋತೀನಿ. ನೋಡಿ ಇವಾಗ ಮೇಲ್ಗಡೆ 1/2 ಇಂಚ್ ಹೊಲಿಗೆಗೆ ಅಂತ ಬಿಟ್ಟು ಮಾರ್ಕ್ ಮಾಡಿ ಇವಾಗ ಡೀಪ್ನ ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿಗೆ ಬರುತ್ತೆ. ಇವಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದನ್ನೆಲ್ಲ ಮಾರ್ಕ್ ಮಾಡಿ ಚುಟ್ಕ ಹೊಡ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಅಲ್ಲಿಗೆ ಬಂದು ಕೂರುತ್ತೆ ಅನ್ನೋದೊಂದು ಐಡಿಯಾ. ಅದಕ್ಕೆ ನೋಡಿ ಇವಾಗ 1/4 ಇಂಚಷ್ಟು ಹೊಲಿಗೆಗೆ ಬಿಟ್ಟು ಬೆಲ್ಟ್ ಪಟ್ಟಿ ಏನಿದೆ ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೊತಿದ್ದೀನಿ. ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ. ಬೆಲ್ಟ್ ಪಟ್ಟಿನ ಬಿಟ್ಬಿಟ್ಟಿದ್ದೀನಿ. ಇವಾಗ ಮಧ್ಯೆ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಮೇಲ್ಗಡೆನೂ ಕೂಡ ಒಂದು 1/2 ಇಂಚು ಹೊಲಿಗೆಗೆ ಅಂತ ಬಿಡ್ತೀನಿ, ಕೆಳಗಡೆನೂ ಕೂಡ ಒಂದು 1/2 ಇಂಚು ಹೊಲಿಗೆಗೆ ಅಂತ ಬಿಟ್ಕೋತೀನಿ. ಯಾವಾಗಲೂ ಕೂಡ ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟು 1 ಇಂಚು 1.5 ಇಂಚು ಉದ್ದ ಇರಬೇಕು. ಅವ್ರದ್ದು ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಕೆಲವೊಬ್ಬರಿಗೆ 1 ಇಂಚ್ ಆದರೂ ಸಾಕಾಗುತ್ತೆ, ಕೆಲವೊಬ್ಬರಿಗೆ 1.5 ಇಂಚ್ ಆದರೂ ಬೇಕಾಗುತ್ತೆ. ನಾನು ಅದನ್ನು ಬ್ಲೌಸ್ನ ನೋಡ್ಕೊಂಡೇ ಇಟ್ಕೋತೀನಿ. ಆದಷ್ಟು ಕೂಡ ಕಸ್ಟಮರ್ ಬಿಡ್ತು ಲೆಂತ್ ಅದನ್ನೆಲ್ಲ ನೋಡ್ಕೊಂಡು ಇಟ್ಕೋತೀನಿ. ಇವಾಗ ನಾನು ನೀಟಾಗಿ ಅದನ್ನು ಕಟ್ ಮಾಡಿಕೊಂಡೆ. ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ನಿಮಗೆ ಗೊತ್ತಾಗಲಿಲ್ಲ ಅನ್ನೋಗಿದ್ರೆ ನೀವು ಡಾಟ್ ಪಾಯಿಂಟ್ನೆಲ್ಲ ಇವಾಗ ಡಾಟ್ ಹಿಡಿಯೋದಕ್ಕೆಲ್ಲ ಕೆಲವೊಬ್ಬರಿಗೆ ಹೊಸ್ದಾಗಿ ಕಲಿತಿರೋರಿಗೆ ಗೊತ್ತಾಗಲ್ಲ. ಅಂಥವ್ರು ಈ ರೀತಿ ಬ್ಲೌಸನ್ನು ತಗೊಂಡು ಟೇಪ್ನ ಇಟ್ಕೊಂಡು ಎಷ್ಟೆಷ್ಟಿದೆ ಉದ್ದ ಅಗಲ ಎಲ್ಲ ಎಷ್ಟೆಷ್ಟಿದೆ ಅಂತ ಅದನ್ನು ನೋಡ್ಕೊಂಡು ಕೂಡ ಇಟ್ಕೋಬೋದು ನೀವು. ನೋಡಿ ಈ ರೀತಿಯಾಗಿ ಇಟ್ಕೊಂಡೆ. ನೋಡಿ ಒಂದು 2.5 ಬರುತ್ತೆ, ಒಂದು 3.5 ಬರುತ್ತೆ. ಈ ರೀತಿಯಾಗಿ ಬ್ಲೌಸನ್ನು ಬೇಕಾದ್ರೆ ನೀವು ಇಟ್ಕೊಂಡು ಕೂಡ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡು ಆಮೇಲೆ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಹಾಗೇನೂ ಕೂಡ ಮಾರ್ಕ್ ಮಾಡ್ಕೋಬೋದು. ನಮಗೆ ರೆಗ್ಯುಲರ್ ಆಗಿ ಅಭ್ಯಾಸ ಇರೋದ್ರಿಂದ ಈ ರೀತಿ ಮಾರ್ಕ್ನ ಮಾಡ್ಕೋತೀನಿ ನೀಟಾಗಿ. ಅದೆಲ್ಲದೂ ಕೂಡ 1.5 ಇಂಚು 2 ಇಂಚು ಈ ರೀತಿಯಾಗಿ ಗ್ಯಾಪ್ ಇರಬೇಕು. ಸುತ್ತ ನೀಟಾಗಿ ಇಟ್ಕೊಂಡಾಗ ಅಷ್ಟು ಬರಬೇಕು. ಇದೊಂದು ಮಾತ್ರ ಇದು ಏನಿದೆ ಕೆಳಗಡೆದು ಅದ್ರ ನ್ಯಾರಕ್ಕೇ ಬರಬೇಕು. ಅದನ್ನು ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಎಷ್ಟು ಉದ್ದ ಬೇಕು ಅದನ್ನು ಕೂಡ ಬೇಕಾದ್ರೆ ನೀವು ಟೇಪಲ್ಲಿ ನೋಡ್ಕೋಬೋದು ಎಷ್ಟೆಷ್ಟು ಉದ್ದ ಇದೆ ಅಂತ ಕೂಡ. ಬ್ಲೌಸಲ್ಲಿ ಎಷ್ಟು ಉದ್ದ ಇದೆ ಅದನ್ನು ಕೂಡ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಇಷ್ಟಿಷ್ಟು ಉದ್ದ ಅನ್ನೋದನ್ನು ಕೂಡ ಮಾರ್ಕ್ ಮಾಡ್ಕೋಬೋದು ನಿಮಗೆ ಬೇಕು ಅನ್ನೋಗಿದ್ರೆ. ಆದಷ್ಟು ಕಟ್ಟಿಂಗು ಸ್ಟಿಚಿಂಗು ಎಲ್ಲದೂ ಕೂಡ ಸುಮಾರು ಹಾಕಿದ್ದೀನಿ. ಇವಾಗ ತುಂಬ ಜನ ಕಮೆಂಟ್ ಮಾಡ್ತಿರೋದ್ರಿಂದ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡಿದೆ. ನೋಡಿ ಇವಾಗ ಈ ರೀತಿ ಸುತ್ತನೂ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಚುಟ್ಕೊ ಹೊಡ್ಕೊಂಡ್ರೆ ನೀಟಾಗಿ 2 ಕಡೆ ಆಗುತ್ತೆ. ನಿಮಗೆ ಬೇಕು ಅನ್ನೋಗಿದ್ರೆ ನೀಟಾಗಿ ಮಾರ್ಕರಲ್ಲಿ ಇನ್ನೊಂದು ಸಲ ಬರ್ಕೊಳ್ಳಿ. ಆ ಕಡೆ ಸೈಡು ಕೂಡ ಬರ್ಕೊಂಡು ಚುಟ್ಕಣ ಹೊಡ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇವಾಗ ನೋಡಿ ಇದು ಕೂಡ ಫ್ರಂಟ್ ನೆಕ್ನ ಕಟ್ ಮಾಡಲಿಲ್ಲ, ಬ್ಯಾಕ್ ನೆಕ್ಕು ಕೂಡ ಕಟ್ ಮಾಡಿಲ್ಲ, ಫ್ರಂಟ್ ನೆಕ್ಕು ಕೂಡ ಕಟ್ ಮಾಡಿಲ್ಲ ವರ್ಕ್ ಬ್ಲೌಸು. ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತೀನಿ. ನಾವು ಆವಾಗಲೇ ಕಟ್ ಮಾಡಿದಾಗ ಈ ಪೀಸ್ ಮಿಕ್ಕಿತ್ತಲ್ಲ, ಇದೇ ಪೀಸಲ್ಲಿ ಬೆಲ್ಟ್ ಪಟ್ಟಿನ
ಕಟ್ ಮಾಡ್ಕೊತೀನಿ. ಬೆಲ್ಟ್ ಪಲ್ಟಿನೂ ಕೂಡ ನೀವು ಆದಷ್ಟು ನಿಮ್ಮ ಬ್ಲೌಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟಿದೆ ನೋಡಿ, ಇವಾಗ ಎಕ್ಸ್ಟ್ರಾ ಉದ್ದ ಬರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟೆ. ಯಾವಾಗಲೂ ಕೂಡ ಬ್ಲೌಸ್ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಒಂದು ಅರ್ಧ ಇಂಚು ಅಗಲನ ಇಟ್ಕೊಂಡ್ರೆ ಆಯಿತು. ಈ ರೀತಿ ಇಟ್ಕೋಬೇಕು ನೋಡಿ. ಇದು ಏನಿದೆ 3 ಇದೆ, ಇದು ಬಂದು 2 ಕಾಲಿದೆ. ಇದನ್ನು ನೋಡಿಕೊಂಡು ಇಟ್ಕೊಂಡ್ರೆ ಆಯಿತು. ನಿಮಗೆ ಗೊತ್ತಾಗಲಿಲ್ಲ ಅನ್ನೋಗಿದ್ರೆ ನಾನು ಆದಷ್ಟು ಜಾಸ್ತಿಯಾಗಿ ಸ್ವಲ್ಪ ಬಟ್ಟೆನ ಬಿಟ್ಕೋತೀನಿ. 1/4 ಇಂಚ್ ಬೇಕು ಅಂದರೆ ನಾವು ಹೊಲಿಗೆನ ಹಾಕೋಬೋದು. ಅದಕ್ಕೋಸ್ಕರ ಇದು ನೋಡಿ, ಇದು 3.5 ಇಟ್ಕೊಂಡಿದ್ದೀನಿ, ಇದು 3 ಇಂಚ್ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡು ನೀಟಾಗಿ ಇವಾಗ ಬೆಲ್ಟ್ ಪಟ್ಟಿನೂ ಕೂಡ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಕಟ್ಟಿಂಗ್ ಮಾಡುವಂಥ ಮೆಥಡ್ ಆದಷ್ಟು ಈಸಿ ಅಂತಲೇ ಅನ್ಕೋತೀನಿ. ಏಕೆಂದರೆ ತುಂಬ ಜನ ವೀಡಿಯೋಸ್ನ ನೋಡಿದಾಗ ತುಂಬ ಜನ ಕೆಲಸ ಮಾಡೋದನ್ನೆಲ್ಲ ನೋಡಿದ್ದೀನಿ. ಅವಾಗ ಅನಿಸುತ್ತೆ ಅವ್ರದ್ದೆಲ್ಲ ಸ್ವಲ್ಪ ಕಷ್ಟ ಅಂತ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಒಬ್ಬೊಬ್ಬರು ಐಡಿಯಾ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ರದ್ದು ಬೇಗ ತಮ್ಮ ತಲೆಗೆ ಹೋಗುತ್ತೆ, ಕೆಲವೊಬ್ರದ್ದು ಬೇಗ ನಮ್ಮ ತಲೆಗೆ ಹೋಗಲ್ಲ. ಈ ರೀತಿಯೆಲ್ಲ ಇರುತ್ತೆ. ನಿಮಗೂ ಕೂಡ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ಕೆಲವೊಂದಷ್ಟು ಐಡಿಯಾ ಅಂತೂ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಸ್ಲೀವ್ಸಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ. ಆದಷ್ಟು ನಾನು ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚ್ ಬಿಟ್ಕೋತೀನಿ, ಸಾದಾ ಬ್ಲೌಸ್ ಆದರೆ 1-1.5 ಇಂಚಷ್ಟು ಬಿಟ್ಕೋತೀನಿ. ಇವಾಗ ಸ್ಲೀವ್ಸ್ ಏನಿದೆ ಅದನ್ನೇ ಈ ರೀತಿಯಾಗಿ ನೀಟಾಗಿ ಇಟ್ಕೋತಿದ್ದೀನಿ ನೋಡಿ. ಈ ರೀತಿಯಾಗಿ ನೀಟಾಗಿ ಇಟ್ಕೋಬೇಕು. ಆದಷ್ಟು ಕಸ್ಟಮರ್ ಬ್ಲೌಸ್ನ ನೀಟಾಗಿ ಇಟ್ಕೊಳ್ಳಿ. ಕೆಲವೊಂದು ರಿಂಕಲ್ಸ್ ಇರುತ್ತೆ, ಕೆಲವೊಂದು ಮುದ್ರಕಣಾಗಿರುತ್ತೆ, ಅದನ್ನೆಲ್ಲ ನೋಡ್ಕೋಬೇಕು. ಕೆಲವೊಂದು ಹೊಲಿಗೆಗಳನ್ನ ಬಿಚ್ಚಿಬಿಟ್ಟಿರ್ತಾರೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಂಡು ನೋಡಿ. ಇವಾಗ ಆರ್ಮಲ್ ಕೂಡ ಎಷ್ಟಿದೆ ಅಷ್ಟಕ್ಕೆ 1 ಪಾಯಿಂಟು, ಮತ್ತು ಮೇಲ್ಗಡೆ ಒಂದು ಅರ್ಧ ಇಂಚಿಗೆ 1 ಪಾಯಿಂಟು. ಇದು ಲೆಂತು ಕೂಡ ಅಷ್ಟೇ, ಎಷ್ಟಿದೆ ಅಷ್ಟಕ್ಕೆ ಮತ್ತು ಅರ್ಧ ಇಂಚು ಹೊಲಿಗೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಸುತ್ತಳತೆ ಮಾತ್ರ ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ಒಂದು ಗೆರೆನ ಹಾಕ್ಕೊಂಡು ನೋಡಿ, ಈ ರೀತಿ ಒಂದು ಗೆರೆನ ಹಾಕ್ಕೊಂಡು ನೋಡಿ, ನೀಟಾಗಿ ಈ ರೀತಿ ಗೆರೆನ ಹಾಕೋಬೇಕು. ಗೆರೆನ ಹಾಕೊಂಡ್ಮೇಲೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಆದಷ್ಟು ನಾನು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ. ನಾನು ಆದಷ್ಟು ಈ ರೀತಿ ಟೇಪಲ್ಲಿ ಅಳತೆ ಮಾಡಲ್ಲ, ಸುಮ್ಮನೆ ಗೆರೆನ ಹಾಕೊಂಡಿದ್ದೀನಿ ನೋಡಿ. 2 ಇಂಚ್ ಕರೆಕ್ಟಾಗಿದೆ. ನಿಮಗೆ ಬೇಕು ಅನ್ನೋಗಿದ್ರೆ ಟೇಪಲ್ಲಿ ಅಳತೆ ಮಾಡಿ 2 ಇಂಚ್ ಬಿಟ್ಕೊಳ್ಳಿ. ಇವಾಗ ಈ ರೀತಿ ಒಂದು ಶೇಪ್ನ ನೀಟಾಗಿ ಕೊಟ್ಕೋತಿದ್ದೀನಿ. ಆದಷ್ಟು ಈ ಥರ ಶೇಪ್ ಕೊಡೋದೇ ಕಷ್ಟ ಅನಿಸುತ್ತೆ, ಇದಕ್ಕೆಲ್ಲ ಸ್ಕೇಲ್ಗಳು ಬಂದಿದೆ. ನೀವು ಬೇಕಾದ್ರೆ ತೊಗೊಂಡು ಆ ರೀತಿ ಶೇಪ್ನ ಕೊಟ್ಕೊಳ್ಳಿ ನೋಡಿ. 7 ಇಂಚು ಕರೆಕ್ಟಾಗಿದೆ. ಇವಾಗ ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕು. ಸ್ಲೀವ್ಸ್ನ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ. ನಾವು ಮೊದಲಿಗೆ ನೀಟಾಗಿ ಇಟ್ಕೊಂಡಿದ್ದೀವ ನೋಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಬತ್ತು ಅಂದರೆ ಇನ್ನೊಂದು ಸಲ ಇಟ್ಕೊಂಡು ನೋಡ್ಕೊಳ್ಳಿ ನೀವು ಬ್ಲೌಸ್ನ, ಆವಾಗ ಸರಿ ಬರುತ್ತೆ. ಯಾಕೆಂದರೆ ಕೆಲವೊಂದು ಕಡೆ ನಾವು ನೀಟಾಗಿ ಇಟ್ಕೊಂಡಿರಲ್ಲ, ಅದನ್ನು ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಇವಾಗ ಎಲ್ಲದನ್ನು ಕಟ್ ಮಾಡಿಕೊಂಡು ಇವಾಗ ಮಧ್ಯೆ ಒಂದು ಮ್ಯಾಚ್ ಹೊಡ್ಕೊಂಡು ಫ್ರಂಟ್ ಶೇಪು ಕೂಡ ಕೊಟ್ಬಿಡ್ತೀನಿ ನೋಡಿ. ಈ ರೀತಿಯಾಗಿ ಫ್ರಂಟ್ ಶೇಪ್ನು ಕೂಡ ಕೊಟ್ಕೊಳ್ತಿದ್ದೀನಿ. ಆದಷ್ಟು ನಾನು ಸ್ಟಿಚ್ ಮಾಡುವಂಥ ಬ್ಲೌಸಿಗೆಲ್ಲ ನಾನು ಇದೇ ರೀತಿ ಕಟ್ ಮಾಡ್ತೀನಿ. ಯಾವುದೇ ವರ್ಕ್ ಬ್ಲೌಸು, ಡಿಸೈನ್ ಬ್ಲೌಸ್ ಎಲ್ಲ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ನನಗೆ ಯಾವ ರೀತಿ ಬೇಕು ನೆಕ್ನ, ನಾನು ಡಿಸೈನ್ ಬ್ಲೌಸ್ ಆದರೆ ನನಗೆ ಯಾವ ರೀತಿ ನೆಕ್ಗಳು ಬೇಕು ಆ ರೀತಿ ನೆಕ್ನ ಸ್ಟಿಚ್ ಮಾಡ್ತೀನಿ. ಇದು ವರ್ಕ್ ಬ್ಲೌಸ್ ಆದರೆ ಈ ರೀತಿ ಫಸ್ಟು ನೆಕ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತೀರಾ, ಕೆಲವೊಬ್ರು ಏನು ಮಾಡ್ತೀರಾ ಸ್ವಲ್ಪ ಬಟ್ಟೆನ ಬಿಟ್ಟು ನೆಕ್ನ ಕಟ್ ಮಾಡಿಬಿಡ್ತೀರಾ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತೀರಾ. ಈ ರೀತಿ ಮಾಡೋದ್ರಿಂದ ಈಸಿ ಆಗುತ್ತೆ. ನೆಕ್ನ ಕಟ್ ಮಾಡ್ಕೋಬಾರ್ದು, ವರ್ಕ್ ಬ್ಲೌಸ್ಗಾಗಲಿ ಯಾವುದೇ ರೀತಿ ಡಿಸೈನ್ ಬ್ಲೌಸ್ಗಾಗಲಿ. ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡೋವಂಥದಕ್ಕೆಲ್ಲ ನೆಕ್ನ ಕಟ್ ಮಾಡ್ಕೋಬಾರ್ದು ನೋಡಿ. ಇವಾಗ ಈ ರೀತಿ ನೀಟಾಗಿ ನೆಕ್ ಏನಿದೆ, ನೆಕ್ ಲೈನ್ ಏನಿದೆ ಅದು ನೀಟಾಗಿದೆಯಾ ಕೆಳಗಡೆ ಮೇಲ್ಗಡೆ ಅಂತ ನೋಡಿಕೊಂಡು ಮಧ್ಯ ಮಾರ್ಕ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಕೂಡ ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲೂ ಕೂಡ ಒಂದು ಅರ್ಧ ಇಂಚಷ್ಟು ಹೊಲಿಗೆಗೆ ಬಿಟ್ಕೋಬೇಕು. ನಾನೇ ಮಾರ್ಕ್ ಮಾಡಿ ವರ್ಕ್ ಮಾಡೋದ್ರಿಂದ ನನಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರಲ್ಲ. ಯಾಕೆಂದರೆ ನಾನು ಕರೆಕ್ಟಾಗಿ ಲೆಂತ್ ಬಿಡ್ತು ಮಾರ್ಕ್ ಮಾಡ್ಕೋತೀನಿ, ಕರೆಕ್ಟಾಗಿ ಅದು ಬರುತ್ತೆ, ಅಷ್ಟಕ್ಕೇ ಬರುತ್ತೆ. ಯಾಕೆಂದರೆ ನಾನೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದಾಗಿ ಒಬ್ಬೊಬ್ಬರು ಮಾರ್ಕಿಂಗ್ ಒಂದೊಂದು ಥರ ಇರುತ್ತೆ. ಬೇರೆಯವರಿಗೆ ಕೊಟ್ಟಾಗ ಬೇರೆಯವರು ಬೇರೆ ರೀತಿಯೇ ಮಾರ್ಕ್ ಮಾಡ್ತಾರೆ, ಆವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಬರುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ನೀವೇ ವರ್ಕ್ ಮಾಡೋರಿಗೆ ನೀವೇ ಮಾರ್ಕ್ ಮಾಡಿಕೊಟ್ರೆ ನಿಮಗೆ ಈಸಿ ಆಗುತ್ತೆ. ಇವಾಗ ನೋಡಿ, ಮೊದಲಿಗೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿಕೊಂಡೆ. ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡ್ಮೇಲೆ ಆದಷ್ಟು ಮೊದಲಿಗೆ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ. ಯಾಕೆಂದರೆ ಕೆಲವೊಂದು ಬ್ಲೌಸು ಸಾಕಾಗಲ್ಲ, ಕಮ್ಮಿ ಬಂದಿರುತ್ತೆ. ಆವಾಗ ನಾವು ಸ್ಲೀವ್ಸಿಗೆ ಬ್ಯಾಕಿಗೆಲ್ಲ ಪ್ಯಾಚ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಫ್ರಂಟಿಗೆ ಬೇಕಾದರೆ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಪ್ಯಾಚ್ ಮಾಡ್ಕೋಬೋದು. ಹಾಗಾಗಿ ಮಧ್ಯ ನೀಟಾಗಿ ನೋಡಿ, ನಾನು ಏನು ವರ್ಕ್ ಮಾಡಿದ್ದೀನಿ ಅದು ಕರೆಕ್ಟಾಗಿ ಬರಬೇಕು ನನಗೆ, ಅದನ್ನು ನೋಡಿ ಇಟ್ಕೋತಿದ್ದೀನಿ. ಅದನ್ನು ನೋಡಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಫೋಲ್ಡಿಂಗಲ್ಲೇ ನೋಡಿ ಏನಿದೆ ಫೋಲ್ಡಿಂಗಲ್ಲೇ ಸ್ಲೀವ್ಸ್ನ ಇಟ್ಕೊಂಡು ಮಧ್ಯ ಕರೆಕ್ಟಾಗಿ ಬರುತ್ತಾ ಒಂದ್ಸಲ ನೋಡಿಕೊಂಡು ಆಮೇಲೆ ಈ ಕಡೆಗೆ ಓಪನ್ ಮಾಡಿ ಅದನ್ನು ನೀಟಾಗಿ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋತೀನಿ. ನಾನು ಯಾವಾಗಲೂ ಕೂಡ ಲೈನಿಂಗ್ ಬಟ್ಟೆಗಿಂತ ಒರಿಜಿನಲ್ ಬಟ್ಟೆನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡೆ ಕಟ್ ಮಾಡ್ತೀನಿ. ಸ್ಟಿಚ್ಚಿಂಗ್ ಆದಮೇಲೆ ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ಕಟ್ ಮಾಡ್ತೀನಿ. ಸ್ಟಿಚ್ಚಿಂಗ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ಕಟ್ ಮಾಡ್ಕೋತೀನಿ. ಏಕೆಂದರೆ ಸ್ವಲ್ಪ ಬಟ್ಟೆ ಇದ್ದರೆ ನಾವು ಆ ಕಡೆ ಈ ಕಡೆ ಜಗಿಸ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೋದು. ಬಟ್ಟೆ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ರೆ
ಸ್ವಲ್ಪ ಆ ಕಡೆ ಈ ಕಡೆ ಅದನ್ನು ಕೂಡ ನಾವು ಇದು ಮಾಡ್ಕೊಳ್ಳೋದಕ್ಕಾಗಲ್ಲ ನೋಡಿ. ಎರಡು ಸೈಡು ಪ್ಯಾಚ್ ಬರಲ್ಲ, ಒಂದು ಸೈಡ್ ಮಾತ್ರ ಸ್ವಲ್ಪನೇ ಎಲ್ಲ 1/4 ಇಂಚಷ್ಟು ಮಾತ್ರ ಪ್ಯಾಚ್ ಬಂದಿದೆ. ಈ ಕಸ್ಟಮರ್ ತುಂಬ ಸಣ್ಣ ಇರೋದ್ರಿಂದ ಸಾಕಾಗ್ತಿದೆ ಬ್ಲೌಸ್ ಪೀಸ್ ನೋಡಿ. ಈ ಸೈಡ್ ಮಾತ್ರ ಸ್ವಲ್ಪ, ಈ ಸೈಡು ಕೆಳಗಡೆದು ಸ್ವಲ್ಪ ಬರ್ಬೋದು ಅನ್ಕೋತೀನಿ. ಕೆಳಗಡೆ ಏನಿದೆ ಅದು ಕೂಡ ಒಂದು ಸ್ವಲ್ಪ ಪ್ಯಾಚ್ ಬರ್ಬೋದು. ಎರಡು ಸೈಡು ಸ್ವಲ್ಪ ಸ್ವಲ್ಪ ಪ್ಯಾಚ್ ಕೊಟ್ಕೋತೀನಿ. ಆದಷ್ಟು ನಾನು ಎಲ್ಲ ಬ್ಲೌಸಿಗೂ ಕೂಡ ಎರಡು ಸೈಡು ಪ್ಯಾಚ್ ಕೊಟ್ಕೋತೀನಿ, ಸ್ಲೀವ್ಸಿಗಾದ್ರೂ ಕೂಡ. ಇವಾಗ ನೀಟಾಗಿ ಎಲ್ಲದನ್ನು ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಫ್ರಂಟ್ನ ಕಟ್ ಮಾಡ್ಕೋತೀನಿ. ಏಕೆಂದರೆ ಫ್ರಂಟಿಗೆ ನಾವು ಕೆಳಗಡೆ ಸಾಕಾಗಲಿಲ್ಲ ಅಂದರೂ ಕೂಡ ಸ್ವಲ್ಪ ಮೇಲ್ಗಡೆ ಪ್ಯಾಚ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ, ಫ್ರಂಟು ಕವರ್ ಆಗುತ್ತಲ್ಲ. ಹಾಗಾಗಿ ಅದು ನಾವು ಸರ್ಗ್ನ ಹಾಕ್ಕೊಳ್ಳೋದ್ರಿಂದ ಅಷ್ಟಾಗಿ ಏನೇ ಪ್ಯಾಚ್ ಮಾಡಿದ್ರು ಕೂಡ ಕಾಣಿಸಲ್ಲ. ಹಾಗಾಗಿ ಕೆಲವೊಂದು ಸಲ ಪ್ಯಾಚ್ ಬಂದುಬಿಡುತ್ತೆ, ನಮಗೆ ಗೊತ್ತಿಲ್ಲದೇ ಲೆಂತೆಲ್ಲ ಕಡಿಮೆ ಇರುತ್ತೆ, ಬ್ಲೌಸ್ ಪೀಸು ಕಡಿಮೆ ಇರುತ್ತೆ, ಕೆಲವೊಂದು ಸಲ ಮಾರ್ಕ್ ಮಾಡಬೇಕಾದ್ರೆ ತಪ್ಪು ಮಾಡಿರ್ತೀವಿ, ಈ ರೀತಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಸ್ಲೀವ್ಸು ಮತ್ತು ಬ್ಯಾಕು ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಫ್ರಂಟ್ನ ಕಟ್ ಮಾಡ್ತಿದ್ದೀನಿ ನೀಟಾಗಿ. ಫ್ರಂಟಿಗೂ ಕೂಡ ಸಾಕಾಗ್ತಿದೆ, ಯಾವುದೇ ರೀತಿ ಪ್ಯಾಚ್ ಬರಲ್ಲ, ಕರೆಕ್ಟಾಗಿ ಸಾಕಾಗ್ತಿದೆ ಫ್ರಂಟಿಗೂ ಕೂಡ. ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ಚಿಂಗ್ನ ಮಾಡ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನಗೆ ತಿಳಿದಿರೋದನ್ನು ನಿಮ್ಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ, ಆದಷ್ಟು ಫ್ರೀ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇತ್ತೀಚೆಗೆ ತುಂಬ ಜನ ಕೇಳ್ತಿದ್ರಿ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿ, ಅದರಲ್ಲೂ ಡಿಸೈನ್ ಬ್ಲೌಸ್ ಕಟಿಂಗ್ ವಿಡಿಯೋ ಹಾಕಿ, ವರ್ಕ್ ಬ್ಲೌಸ್ ಕಟಿಂಗ್ ವಿಡಿಯೋನ ಹಾಕಿ ಅಂತ ಹೇಳ್ತಿದ್ರಿ. ಈ ವಿಡಿಯೋದಲ್ಲಿ ನಾನು ನಾರ್ಮಲಾಗಿ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ಕಲ್ಲಿ ಯಾವ ರೀತಿ ಇದೇ ಮೆಜರ್ಮೆಂಟು ಬೋಟ್ ನೆಕ್ಗೆ ನಾನು ಯಾವ ರೀತಿ ಕಟ್ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ, ಯಾವ ರೀತಿ ಕಟ್ ಮಾಡಿದೆ ಅಂತ. ಇವಾಗ ಬೆಲ್ಟ್ ಪಟ್ಟಿಗೆಲ್ಲ ನೀಟಾಗಿ ಏನು ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸ್ಟಿಚಿಂಗ್ ತುಂಬಾ ಈಸಿ ಆಗಬೇಕು ನನಗೆ, ಯಾವುದಕ್ಕೂ ಕೂಡ ನಾನು ಪದೇ ಪದೇ ಎದ್ದು ಅದನ್ನು ಉಟ್ಕೊಳ್ಳೋ ಅಂತ ಇದೇ ಇಟ್ಕೊಳ್ಳಲ್ಲ. ಯಾಕೆಂದರೆ ಬೆಲ್ಟ್ ಪಟ್ಟಿಗೆಲ್ಲ ಎಕ್ಸ್ಟ್ರಾ ಬಟ್ಟೆ ಬೇಕು, ಅದು ಬೇಕು ಇದು ಬೇಕು ಅನ್ನೋವಾಗೆಲ್ಲ ಇಟ್ಕೊಳ್ಳಲ್ಲ. ಎಲ್ಲದನ್ನು ನೀಟಾಗಿ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಈಸಿ ಆಗುತ್ತೆ, ಬೇಗನೆ ಸ್ಟಿಚ್ ಮಾಡ್ಕೋಬೋದು. ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಕಲಿತಿರುವಂಥ ಹೆಣ್ಮಕ್ಳಿಗೆ 1 ದಿನ 2 ದಿನ ತಪ್ಪಾಗ್ಬೋದು, 3ನೇ ದಿನ ಸರಿ ಬರುತ್ತೆ. ಆದಷ್ಟು ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ, ಪ್ರಯತ್ನ ಪಡ್ತೀರಿ.